ನಮಸ್ಕಾರ ಆತ್ಮೀಯರೇ, ಎಲ್ಲ ಬಂಧು ಬಾಂಧವರಿಗೂ ಕೂಡ ಅನುಗಂಗು ಮೀಡಿಯಾಗೆ ಸ್ವಾಗತ. ನಾನು ಈ ಅನುಗಂಗು ಮೀಡಿಯಾದಲ್ಲಿ ಭಗವದ್ಗೀತೆಯ 18 ಅಧ್ಯಾಯಗಳನ್ನು ನಿಮಗಾಗಿ ಹೇಳುತ್ತಾ ಹೋಗುತ್ತೇನೆ ಮತ್ತು ನಾನು ತೀರಾ ಸರಳವಾದ ಭಾಷೆಯಲ್ಲಿ ಭಗವದ್ಗೀತೆಯ 18 ಅಧ್ಯಾಯಗಳನ್ನು ವಿವರಿಸಲು ಪ್ರಯತ್ನ ಮಾಡುತ್ತೇನೆ. ಅದಕ್ಕೂ ಮೊದಲು ನನಗೆ ಕನ್ನಡಿಗರಾದ ನಿಮ್ಮೆಲ್ಲರ ಆಶೀರ್ವಾದ ಅತ್ಯಗತ್ಯವಾಗಿದೆ. ನಾನು ಈ ಭಗವದ್ಗೀತೆಯನ್ನು ಓದುತ್ತಾ ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಂಡುಕೊಂಡಿದ್ದೇನೆ ಮತ್ತು ಸಾಕಷ್ಟು ನೆಮ್ಮದಿಯನ್ನು ಕಂಡುಕೊಂಡಿದ್ದೇನೆ ಮತ್ತು ನನ್ನ ಜೀವನದಲ್ಲಿ ಬರುವ ಕಷ್ಟ ಸುಖಗಳನ್ನು ಹೇಗೆ ಎದುರಿಸಬೇಕು ಅನ್ನೋದನ್ನು ಕೂಡ ತುಂಬ ಅರ್ಥ ಮಾಡ್ಕೊಂಡಿದ್ದೀನಿ. ಈ ಭಗವದ್ಗೀತೆಯ 18 ಅಧ್ಯಾಯಗಳನ್ನು ತಿಳ್ಕೊಳ್ಳೋದ್ರಿಂದ ನಮ್ಮ ಜೀವನವನ್ನು ನಾವು ಹೇಗೆ ಎದುರಿಸಬೇಕು ಅನ್ನೋ ವಿವೇಕವನ್ನು ಖಂಡಿತ ನಾವು ಪಡ್ಕೊಳ್ಬೋದಾಗಿದೆ. ಆದ್ದರಿಂದಲೇ ನಾನು ನಮ್ಮ ಕನ್ನಡಿಗರಿಗೆ ಈ ಭಗವದ್ಗೀತೆಯ 18 ಅಧ್ಯಾಯಗಳನ್ನು ಸುಲಭವಾದ ಸರಳವಾದ ಭಾಷೆಯಲ್ಲಿ ಹೇಳಬೇಕು ಅಂತ ನಿಮ್ಮೊಂದಿಗೆ ಈ ದಿನ ಬಂದಿದ್ದೇನೆ. ನನಗೆ ಆ ಭಗವಂತನ ಆಶೀರ್ವಾದ ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ಖಂಡಿತ ಬೇಕು ಅಂತ ನಿಮ್ಮೆಲ್ಲರಲ್ಲಿ ಆಶೀರ್ವಾದವನ್ನು ಕೇಳುತ್ತಾ ನಾನು ಈ ಭಗವದ್ಗೀತೆಯ ಮೊದಲನೆಯ ಅಧ್ಯಾಯವನ್ನು ಪ್ರೀತಿಯಿಂದ ಪ್ರಾರಂಭಿಸ್ತಾ ಇದ್ದೀನಿ. ದಯಮಾಡಿ ನನ್ನ ವಿಡಿಯೋವನ್ನು ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಯಾಕೆಂದರೆ ಈ ರೀತಿ ಮಾಡೋದ್ರಿಂದ ನನ್ನ ಈ ಭಗವದ್ಗೀತೆಯ ಸಾರಾಂಶ ನಿಮ್ಮೆಲ್ಲರಿಗೂ ತಲುಪ್ತಾ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ತುಂಬ ಸಹಾಯ ಮಾಡುತ್ತೆ. ಮತ್ತು ನಿಮ್ಮ ಜೀವನದಲ್ಲಿ ಏನಾದರೂ ಬೇಸರಗಳಿದ್ದಲ್ಲಿ ಮತ್ತು ಏನಾದರೂ ಸಂಶಯಗಳಿದ್ದಲ್ಲಿ ದಯಮಾಡಿ ಯಾವುದೇ ಸಂಕೋಚ ಇಲ್ಲದೆ ನನಗೆ ಕಮೆಂಟ್ ಮಾಡಿ ಮತ್ತು ನಾನು ನಿಮ್ಮೆಲ್ಲರ ಕಮೆಂಟ್ಗಳಿಗೂ ಕೂಡ ಭಗವದ್ಗೀತೆಯಲ್ಲಿ ಅನುಸಾರವಾಗಿ ಯಾವ ರೀತಿಯ ಉತ್ತರ ಕೊಡಬೇಕು ಅಂತ ಭಗವದ್ಗೀತೆಯ ಅನುಸಾರವಾಗಿಯೇ ಉತ್ತರವನ್ನು ಕೊಡ್ತೀನಿ. ಮತ್ತು ದಯಮಾಡಿ ಯಾವುದೇ ಕಷ್ಟಗಳಿದ್ರೂ, ಯಾವುದೇ ನೋವುಗಳಿದ್ರೂ, ಯಾವುದೇ ಅವಮಾನಗಳಿದ್ರೂ ಕೂಡ ಮತ್ತು ಯಾವುದೇ ರೀತಿಯಾದ ಸಂಕೋಲೆಗಳಲ್ಲಿ ಕಷ್ಟಗಳಲ್ಲಿ ಸಿಲುಕೊಂಡಿದ್ರೂ ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ತಾವು ಧೈರ್ಯವಾಗಿ ಕಮೆಂಟನ್ನು ಮಾಡಬಹುದಾಗಿದೆ. ಮತ್ತು ನಿಮ್ಮ ಕಮೆಂಟ್ಗಳಿಗೆ ಭಗವಂತನು ಹೇಗೆ ಹೇಳ್ತಾನೋ ಹಾಗೆ ಉತ್ತರವನ್ನು ನಾನು ಕೊಡ್ತಾ ಹೋಗ್ತೀನಿ. ಹೀಗಾಗಿ ಕನ್ನಡಿಗರಾದ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ನಾನು ಭಗವದ್ಗೀತೆಯ ಮೊದಲನೆಯ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಹಾಗೂ ಭಗವಂತನ ಪಾದಗಳಿಗೆ ಶರಣಾಗುತ್ತಾ ಭಗವಂತನ ಆಶೀರ್ವಾದವನ್ನು ಕೂಡ ನಾನು ಕೇಳ್ತಾ ಇದ್ದೀನಿ. ಆತ್ಮೀಯರೇ, ಭಗವದ್ಗೀತೆ ಇದು ಮಹಾಭಾರತ ಮಹಾಕಾವ್ಯದ ಒಂದು ಭಾಗವಾಗಿದೆ. ಮಹಾಭಾರತದ ಭೀಷ್ಮ ಪರ್ವದಲ್ಲಿ 700 ಶ್ಲೋಕಗಳ ಮೂಲಕ ಶ್ರೀಕೃಷ್ಣ ಮತ್ತು ಅರ್ಜುನರ ಮಧ್ಯೆ ನಡೆದ ಸಂಭಾಷಣೆಯೇ ಭಗವದ್ಗೀತೆ. ಈ ಗ್ರಂಥದಲ್ಲಿ ಜೀವನದ ಅರ್ಥ, ಕರ್ತವ್ಯ, ಧರ್ಮ, ಆತ್ಮಯೋಗ ಮತ್ತು ಮೋಕ್ಷದ ಕುರಿತು ಆಳವಾದ ಉಪದೇಶಗಳಿವೆ. ಗೀತೆಯ ಮೊದಲನೆಯ ಅಧ್ಯಾಯವನ್ನು ಅರ್ಜುನ ವಿಷಾದ ಯೋಗ ಎಂದು ಕರೆಯುತ್ತಾರೆ. ಈ ಅಧ್ಯಾಯದಲ್ಲಿ ಯುದ್ಧ ಭೂಮಿಯಲ್ಲಿ ಅರ್ಜುನನ ಮನಸ್ಥಿತಿ, ಅವನ ಗೊಂದಲ, ದುಃಖ ಮತ್ತು ಕರ್ತವ್ಯದ ಬಗ್ಗೆ ಉಂಟಾದ ಸಂಶಯಗಳನ್ನು ವಿವರಿಸಲಾಗಿದೆ. ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ. ಕುರುಕ್ಷೇತ್ರದ ಯುದ್ಧ ಭೂಮಿ ಕಥೆ ಆರಂಭವಾಗುವುದು ಕುರುಕ್ಷೇತ್ರದ ಮಹಾಯುದ್ಧದಿಂದ. ಕೌರವರು ಮತ್ತು ಪಾಂಡವರು ರಾಜ್ಯಕ್ಕಾಗಿ ಯುದ್ಧಕ್ಕೆ ಸಜ್ಜಾಗಿದ್ದರು. ಎರಡೂ ಪಾಳೆಯಗಳ ಸೇನೆಗಳು ಯುದ್ಧದಲ್ಲಿ ನಿಂತಿದ್ದವು. ಕೌರವರ ರಾಜನಾದ ಧೃತರಾಷ್ಟ್ರ ಕುರುಕ್ಷೇತ್ರದ ಯುದ್ಧದ ಬಗ್ಗೆ ತಿಳಿದುಕೊಳ್ಳಲು ತನ್ನ ಸಚಿವನಾದ ಸಂಜಯನನ್ನು ಕೇಳುತ್ತಾನೆ. ಧರ್ಮಭೂಮಿಯಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕೆ ಸೇರಿರುವ ನನ್ನ ಮಕ್ಕಳು ಮತ್ತು ಪಾಂಡವರು ಏನು ಮಾಡುತ್ತಿದ್ದಾರೆ? ಸಂಜಯನು ಯುದ್ಧದ ದೃಶ್ಯವನ್ನು ವಿವರಿಸಲು ಆರಂಭಿಸುತ್ತಾನೆ. ಮೊದಲಿಗೆ ಕೌರವರ ನಾಯಕನಾದ ದುರ್ಯೋಧನನು ಪಾಂಡವರ ಬಲಿಷ್ಠ ಸೇನೆಯನ್ನು ನೋಡಿ ಆತಂಕಗೊಳ್ಳುತ್ತಾನೆ. ಅವನು ತನ್ನ ಗುರುವಾದ ದ್ರೋಣರ ಬಳಿ ಹೋಗಿ ಪಾಂಡವರ ಸೇನೆಯ ಬಲವನ್ನು ವಿವರಿಸುತ್ತಾನೆ. ಅವನು ಹೇಳ್ತಾನೆ, ಪಾಂಡವರ ಬಳಿ ಶೂರ ಯೋಧರು ಇದ್ದಾರೆ. ಭೀಮ ಮತ್ತು ಅರ್ಜುನರಂತಹ ಮಹಾಶೂರರು ಅವರ ಪಾಳೆಯದಲ್ಲಿದ್ದಾರೆ. ಯುಧಿಷ್ಠಿರ, ನಕುಲ, ಸಹದೇವ, ಸತ್ಯಕಿ, ದೃಪದ ಮುಂತಾದ ಮಹಾಯೋಧರು ಇದ್ದಾರೆ. ಹಾಗೂ ದುರ್ಯೋಧನನು ತನ್ನ ಸೇನೆಯ ಬಲವನ್ನು ಕೂಡ ತನ್ನ ಗುರುಗಳಾದ ದ್ರೋಣರ ಬಳಿ ಹೇಳಿಕೊಳ್ಳುತ್ತಾನೆ. ದುರ್ಯೋಧನನ ಬಳಿ
ಭೀಷ್ಮ, ಕರ್ಣ, ಕೃಪಾಚಾರ್ಯ, ಅಶ್ವತ್ಥಾಮ ಮೊದಲಾದ ಮಹಾಯೋಧರು ದುರ್ಯೋಧನನ ಪಾಳೆಯದಲ್ಲಿ ಕೂಡ ಇದ್ದರು. ಯುದ್ಧ ಆರಂಭವಾಗುವ ಮೊದಲು ಎರಡೂ ಪಾಳೆಯದ ಯೋಧರು ತಮ್ಮ ಶಂಖಗಳನ್ನು ಊದುತ್ತಾರೆ. ಕೃಷ್ಣ ಮತ್ತು ಅರ್ಜುನ ತಮ್ಮ ದಿವ್ಯ ರಥದಲ್ಲಿ ನಿಂತು ಶಂಖವನ್ನು ಊದುತ್ತಾರೆ. ಶ್ರೀಕೃಷ್ಣನ ಶಂಖದ ಹೆಸರು ಪಾಂಚಜನ್ಯ, ಅರ್ಜುನನ ಶಂಖದ ಹೆಸರು ದೇವದತ್ತ ಮತ್ತು ಭೀಮನ ಶಂಖನ ಹೆಸರು ಪೌಂಡ್ರ ಎಂದು. ಈ ಶಂಖನಾದದಿಂದ ಯುದ್ಧ ಭೂಮಿ ಗರ್ಜಿಸುತ್ತದೆ. ಎಲ್ಲರೂ ಕೂಡ ಅವರವರ ಶಂಖಗಳಿಂದ ಯುದ್ಧ ಆರಂಭವಾಯಿತು ಎಂದು ಶಂಖವನ್ನು ಊದುವುದರ ಮೂಲಕ ತಮ್ಮ ಯುದ್ಧಗಳನ್ನು ಪ್ರಾರಂಭಿಸುತ್ತಾರೆ. ಶ್ರೀಕೃಷ್ಣರು ತಮ್ಮ ಪಾಂಚಜನ್ಯ ಶಂಖವನ್ನು ಊದಿದರೆ ಅರ್ಜುನನು ತನ್ನ ದೇವದತ್ತ ಶಂಖವನ್ನು ಊದುತ್ತಾನೆ ಮತ್ತು ಭೀಮನು ತನ್ನ ಬಳಿಯಿದ್ದ ಪೌಂಡ್ರ ಎನ್ನುವ ಶಂಖವನ್ನು ಊದುತ್ತಾನೆ. ಯುದ್ಧ ಆರಂಭವಾಗುವ ಮೊದಲು ಅರ್ಜುನನು ಶ್ರೀಕೃಷ್ಣನಿಗೆ ಹೇಳುತ್ತಾನೆ, ತನ್ನ ರಥವನ್ನು ಎರಡು ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸು, ಯಾರು ಯುದ್ಧಕ್ಕೆ ಬಂದಿದ್ದಾರೆ ಎಂಬುದನ್ನು ನೋಡಬೇಕು. ಶ್ರೀಕೃಷ್ಣನು ರಥವನ್ನು ಭೀಷ್ಮ ಮತ್ತು ದ್ರೋಣರ ಮಧ್ಯೆ ನಿಲ್ಲಿಸುತ್ತಾನೆ. ಅರ್ಜುನನು ಎದುರು ನೋಡಿದಾಗ ಅವನ ಕಣ್ಣುಗಳಲ್ಲಿ ದುಃಖ ಮತ್ತು ನೀರುಗಳು ಧಾರಾಕಾರವಾಗಿ ಸುರಿದು ಹೋಗುತ್ತವೆ. ಅವನು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ತನ್ನ ಮೇಲೆ ಯುದ್ಧ ಮಾಡಲು ಬಂದವರನ್ನು ನೋಡಿ ಅಕ್ಷರಶಃ ಕಣ್ಣೀರು ಮಿಡಿಯುತ್ತಾನೆ. ಯುದ್ಧ ಭೂಮಿಯಲ್ಲಿ ಅವನು ಶತ್ರುಗಳ ಸ್ಥಾನದಲ್ಲಿ ನೋಡಿದ್ದು ತನ್ನ ತಾತ ಭೀಷ್ಮ, ತನ್ನ ಗುರು ದ್ರೋಣ, ತಮ್ಮಂದಿರು, ಬಂಧುಗಳು, ಸ್ನೇಹಿತರು, ಮಾವಂದಿರು, ಕುಟುಂಬದ ಸದಸ್ಯರು ಇವರನ್ನೆಲ್ಲ ಕೊಂದು ರಾಜ್ಯ ಪಡೆಯುವುದು ಸರಿಯೇ ಎಂಬ ಪ್ರಶ್ನೆ ಅವನ ಮನಸ್ಸನ್ನು ಕಾಡುತ್ತದೆ. ಏಕೆಂದರೆ ತಾತ ಭೀಷ್ಮರು ಜೀವಕ್ಕೆ ಜೀವವಾಗಿ ಅವರನ್ನು ಚಿಕ್ಕಂದಿನಿಂದಲೂ ಸಾಕಿ ಸಲಹಿರುತ್ತಾರೆ. ತಾತ ಭೀಷ್ಮರೆಂದರೆ ಪಾಂಡವರಿಗೆಲ್ಲರಿಗೂ ಅಚ್ಚುಮೆಚ್ಚಿನವರಾಗಿರುತ್ತಾರೆ. ಅದೇ ರೀತಿ ದ್ರೋಣಾಚಾರ್ಯರು ಕೂಡ ಅರ್ಜುನನ ಅಚ್ಚುಮೆಚ್ಚಿನ ಗುರುಗಳಾಗಿರುತ್ತಾರೆ. ಅರ್ಜುನನು ಮಹಾಪರಾಕ್ರಮಿಯೂ ಮಹಾಶೂರನೂ ಆಗುವಲ್ಲಿ ದ್ರೋಣಾಚಾರ್ಯರು ಬಹಳವಾದ ಪ್ರಾಮುಖ್ಯತೆಯನ್ನು ಹೊಂದಿರುತ್ತಾರೆ. ಇವರ ಪಾತ್ರ ಅರ್ಜುನನ ಜೀವನವನ್ನು ರೂಪಿಸುವುದರಲ್ಲಿ ಬಹಳ ದೊಡ್ಡದಿರುತ್ತದೆ. ದ್ರೋಣಾಚಾರ್ಯರು ತನ್ನ ಸಕಲ ವಿದ್ಯೆಗಳನ್ನು ಅರ್ಜುನನಿಗೆ ಕಲಿಸಿಕೊಟ್ಟಿರುತ್ತಾರೆ ಮತ್ತು ದ್ರೋಣಾಚಾರ್ಯರಿಗೆ ಅರ್ಜುನನು ಮಹಾಪರಾಕ್ರಮಿಯಾಗಬೇಕು, ಅರ್ಜುನನಿಗಿಂತಲೂ ಪರಾಕ್ರಮಿಯಾದವನು ಈ ಭೂಮಿಯಲ್ಲಿ ಇರಲೇಬಾರದು ಎಂದು ದ್ರೋಣಾಚಾರ್ಯರು ಅರ್ಜುನನಿಗೆ ಅತ್ಯಂತ ಪ್ರೀತಿಯಿಂದ ತನ್ನ ವಿದ್ಯೆಗಳನ್ನೆಲ್ಲ ಕಲಿಸಿಕೊಟ್ಟಿರುತ್ತಾರೆ. ಇವರೆಲ್ಲರೂ ಕೂಡ ಅರ್ಜುನನ ಜೀವನವನ್ನು ರೂಪಿಸುವುದರಲ್ಲಿ ಪ್ರಮುಖವಾದ ಪಾತ್ರಗಳನ್ನು ವಹಿಸಿರುತ್ತಾರೆ. ಇವರೆಲ್ಲರನ್ನ ಕೊಂದು ನಾನು ಪಡೆಯುವ ಸಾಮ್ರಾಜ್ಯವಾದರೂ ಎಂಥದು? ಇವರಾರೂ ಇಲ್ಲದ ಸಾಮ್ರಾಜ್ಯ, ಅದು ಒಂದು ಸಾಮ್ರಾಜ್ಯವೇ? ಅಂತಹ ಸಾಮ್ರಾಜ್ಯವನ್ನು ಪಡೆದು ನಾನು ಏನು ಮಾಡಲಿ? ಅಂತಹ ಸಾಮ್ರಾಜ್ಯದ ಸಾಮ್ರಾಟನಾಗುವುದಕ್ಕಿಂತಲೂ ಒಬ್ಬ ಭಿಕ್ಷುಕನಾಗಿ ಬದುಕುವುದೇ ವಾಸಿ. ಯುದ್ಧ ಭೂಮಿಯಲ್ಲಿ ಅರ್ಜುನನು ಅಕ್ಷರಶಃ ಕಣ್ಣೀರು ಮಿಡಿಯುತ್ತಾನೆ. ಅರ್ಜುನನ ಕೈಗಳು ನಡುಗಲು ಪ್ರಾರಂಭಿಸುತ್ತವೆ. ಅರ್ಜುನನ ಗಾಂಡೀವ ಅವನ ಕೈಯಿಂದ ಜಾರುತ್ತಿರುತ್ತದೆ. ಅವನ ದೇಹ ದುರ್ಬಲವಾಗುತ್ತಿರುತ್ತದೆ. ಅವನಿಗೆ ಯುದ್ಧ ಮಾಡಲು ಮನಸ್ಸಾಗುವುದಿಲ್ಲ. ಅವನು ಹೇಳುತ್ತಾನೆ, ರಾಜ್ಯಕ್ಕಾಗಿ ಬಂಧುಗಳನ್ನು ಕೊಲ್ಲುವುದರಲ್ಲಿ ಏನು ಸಂತೋಷವಿದೆ? ಕುಟುಂಬವನ್ನು ನಾಶ ಮಾಡಿದರೆ ಧರ್ಮವು ನಾಶವಾಗುತ್ತದೆ. ಧರ್ಮ ನಾಶವಾದರೆ ಸಮಾಜದಲ್ಲಿ ಅಧರ್ಮ ಹೆಚ್ಚುತ್ತದೆ. ಪಾಪದ ಜೀವನಕ್ಕಿಂತ ಭಿಕ್ಷೆ ಬೇಡುವುದೇ ಉತ್ತಮ ಎಂದು ಅರ್ಜುನನು ಕೃಷ್ಣನಲ್ಲಿ ಕೇಳಿಕೊಳ್ಳುತ್ತಾನೆ. ಅರ್ಜುನನ ಮನಸ್ಸು ಅಪಾರವಾದ ಗೊಂದಲ ಮತ್ತು ದುಃಖಗಳಿಂದ ತುಂಬಿ ಹೋಗುತ್ತದೆ. ಅರ್ಜುನನು ಕೃಷ್ಣನಿಗೆ ಶರಣಾಗತಿಯನ್ನು ಕೇಳುತ್ತಾನೆ. ಕೊನೆಗೆ ಅರ್ಜುನನು ತನ್ನ ಬಿಲ್ಲು ಮತ್ತು ಬಾಣಗಳನ್ನು ಕೆಳಗೆ ಇಡುತ್ತಾನೆ. ಅವನು ರಥದೊಳಗೆ ಕುಳಿತು ದುಃಖದಿಂದ ಕಂಗಾಲಾಗುತ್ತಾನೆ. ಆತ್ಮೀಯರೇ, ಇಲ್ಲಿಗೆ ಭಗವದ್ಗೀತೆಯ ಮೊದಲನೆಯ ಅಧ್ಯಾಯ ಮುಕ್ತಾಯವಾಗುತ್ತದೆ. ಮೊದಲನೇ ಅಧ್ಯಾಯದ ತಾತ್ಪರ್ಯ. ಮೊದಲನೇ ಅಧ್ಯಾಯದ ತಾತ್ಪರ್ಯದ ಮೊದಲನೆಯ ಅಂಶವೆಂದರೆ ಮಾನವನ ಜೀವನದ ಗೊಂದಲ. ಅರ್ಜುನನ ಸ್ಥಿತಿ ಪ್ರತಿಯೊಬ್ಬ ಮಾನವನ ಜೀವನದ ಪ್ರತಿಬಿಂಬವಾಗಿದೆ. ಜೀವನದಲ್ಲಿ ಕೆಲ ಸಂದರ್ಭಗಳಲ್ಲಿ ನಾವು ಕರ್ತವ್ಯ ಮತ್ತು ಭಾವನೆಗಳ ನಡುವೆ ಸಿಲುಕುತ್ತೇವೆ. ಉದಾಹರಣೆಗೆ, ಸತ್ಯ ಮತ್ತು ಸಂಬಂಧಗಳ ನಡುವಿನ ಸಂಘರ್ಷ, ಕರ್ತವ್ಯ ಮತ್ತು ಭಯದ ನಡುವಿನ ಹೋರಾಟ, ಮನಸ್ಸಿನ ದುರ್ಬಲತೆ. ಅರ್ಜುನನ ವಿಷಾದ ನಮ್ಮ ಜೀವನದ ಸಮಸ್ಯೆಗಳ ಪ್ರತಿನಿಧಿಯಾಗಿದೆ.
ಇಲ್ಲಿ ಮಾನವನ ಜೀವನದ ಗೊಂದಲಗಳೇ ಅರ್ಜುನನ ಮನಸ್ಸಿನ ಗೊಂದಲಗಳಾಗಿವೆ. ಮನುಷ್ಯರಾದ ನಾವು ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಕುಟುಂಬ ದೊಡ್ಡದೋ, ಸತ್ಯ ದೊಡ್ಡದೋ, ನಾವು ಕುಟುಂಬಕ್ಕಾಗಿ ಧರ್ಮವನ್ನು ಪಾಲಿಸಬೇಕು ಅಥವಾ ಧರ್ಮಕ್ಕಾಗಿ ಕುಟುಂಬವನ್ನು ಪಾಲಿಸಬೇಕು ಎನ್ನುವ ಅಪಾರವಾದ ಜಿಜ್ಞಾಸೆಯಲ್ಲಿ ಮುಳುಗಿ ಹೋಗುತ್ತೇವೆ. ಇಲ್ಲಿ ಕುಟುಂಬಕ್ಕಿಂತ ಧರ್ಮ ದೊಡ್ಡದೋ ಅಥವಾ ಧರ್ಮಕ್ಕಿಂತ ಕುಟುಂಬ ದೊಡ್ಡದೋ ಎನ್ನುವುದು ಒಂದು ಮಹಾ ಪ್ರಶ್ನೆಯಾಗಿದೆ. ಒಂದು ಸಂದರ್ಭದಲ್ಲಿ ಮನುಷ್ಯರಾದ ನಾವು ಕುಟುಂಬಕ್ಕಾಗಿ ಧರ್ಮವನ್ನು ಬಿಟ್ಟು ಬಿಡುತ್ತೇವೆ. ಅಂದರೆ ಕುಟುಂಬಕ್ಕಾಗಿ, ಕುಟುಂಬದ ಸೌಖ್ಯಕ್ಕಾಗಿ, ಕುಟುಂಬದ ಜನರನ್ನು ಸುಖವಾಗಿ ಇಡಬೇಕು ಎನ್ನುವ ಕಾರಣಕ್ಕಾಗಿ ನಾವು ಅನ್ಯಾಯ ಮತ್ತು ಅಧರ್ಮದ ಮಾರ್ಗಗಳಲ್ಲಿ ನಡೆಯುತ್ತೇವೆ. ಅಂದರೆ ಸತ್ಯ ದೊಡ್ಡದೋ, ಸಂಬಂಧ ದೊಡ್ಡದೋ ಎನ್ನುವ ಜಿಜ್ಞಾಸೆಯಲ್ಲಿ ಮುಳುಗಿ ಹೋಗುತ್ತೇವೆ. ಸತ್ಯವನ್ನು ಉಳಿಸಿಕೊಳ್ಬೇಕಾ ಅಥವಾ ಸಂಬಂಧಗಳನ್ನು ಉಳಿಸ್ಕೊಳ್ಬೇಕಾ ಅಂತ ನಮಗೆ ಕೆಲವೊಂದು ಸಂದರ್ಭಗಳಲ್ಲಿ ಉಭಯ ಸಂಕಟಕ್ಕೆ ಸಿಲುಕಿಬಿಡ್ತೀವಿ. ಒಂದು ಕಡೆ ಸತ್ಯನೂ ಬಿಡೋಕ್ಕಾಗಲ್ಲ, ಮತ್ತೊಂದು ಕಡೆ ಸಂಬಂಧನೂ ಬಿಡೋಕ್ಕಾಗಲ್ಲ. ಇಲ್ಲಿ ಸತ್ಯಕ್ಕಾಗಿ ಸಂಬಂಧ ಬಿಡಬೇಕೋ ಅಥವಾ ಸಂಬಂಧಕ್ಕಾಗಿ ಸತ್ಯನ ಬಿಡಬೇಕೋ ಅಂತ ಗೊತ್ತೇ ಆಗಲ್ಲ. ಇಲ್ಲಿ ಎಂತಹ ಮನುಷ್ಯನ ಮನಸ್ಸು ಕೂಡ ದುರ್ಬಲವಾಗಿಬಿಡುತ್ತೆ. ತನ್ನ ಕುಟುಂಬದವರನ್ನು ನೋಡಿದ ತಕ್ಷಣ ಅನ್ಯಾಯನ ಮಾಡಬೇಕು ಅಂತ ಅನ್ನಿಸ್ಬಿಡುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಕುಟುಂಬವೇ ದೊಡ್ಡದು, ಧರ್ಮಕ್ಕಿಂತ ನನ್ನ ಕುಟುಂಬವೇ ದೊಡ್ಡದು ಅಂತ ಅನ್ನಿಸ್ಬಿಡುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಸತ್ಯಕ್ಕಿಂತ ತನ್ನ ಸಂಬಂಧನೇ ದೊಡ್ಡದು ಅಂತ ಅನ್ನಿಸ್ಬಿಡುತ್ತೆ. ಆದರೆ ಶ್ರೀಕೃಷ್ಣ ಪರಮಾತ್ಮರು ಇಲ್ಲಿ ಎಲ್ಲ ಸಂಬಂಧಕ್ಕಿಂತ ಸತ್ಯವೇ ದೊಡ್ಡದು ಅನ್ನೋದನ್ನು ಅರ್ಜುನನಿಗೆ ಮನವರಿಕೆ ಮಾಡಿಕೊಡ್ತಾರೆ. ಇಲ್ಲಿ ಸತ್ಯ ದೊಡ್ಡದೋ, ಸಂಬಂಧ ದೊಡ್ಡದೋ ಅನ್ನೋ ಪ್ರಶ್ನೆ ಬಂದಾಗ ಸತ್ಯವೇ ದೊಡ್ಡದು ಅನ್ನುವ ಒಂದು ವಿಚಾರವನ್ನು ಶ್ರೀಕೃಷ್ಣರು ಅರ್ಜುನನಿಗೆ ಮನವರಿಕೆ ಮಾಡಿಕೊಡ್ತಾರೆ. ಮತ್ತು ಕುಟುಂಬ ದೊಡ್ಡದೋ, ಧರ್ಮ ದೊಡ್ಡದೋ ಅನ್ನೋ ಒಂದು ಜಿಜ್ಞಾಸೆಗೂ ಕೂಡ ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಹೇಳ್ತಾರೆ, ಇಲ್ಲಿ ಕುಟುಂಬ ದೊಡ್ಡದಲ್ಲ, ಧರ್ಮವೇ ದೊಡ್ಡದು. ನಾವು ಧರ್ಮವನ್ನು ಪಾಲಿಸಲೇಬೇಕೇ ಹೊರತು ಕುಟುಂಬಕ್ಕಾಗಿ ಅಧರ್ಮಿಯಾಗಬಾರದು. ಏಕೆಂದರೆ ಯಾವಾಗಲೂ ಕೂಡ ನಮ್ಮ ಕುಟುಂಬಕ್ಕಿಂತ, ನಮ್ಮ ಸಂಸಾರಕ್ಕಿಂತ, ನಮ್ಮ ಕುಟುಂಬದ ಸದಸ್ಯರಿಗಿಂತ ಧರ್ಮವೇ ದೊಡ್ಡದಾದ ವಿಚಾರವಾಗಿದೆ. ಎಂತಹ ಪರಿಸ್ಥಿತಿ ಬಂದರೂ ಕೂಡ ನಮ್ಮ ಕುಟುಂಬಕ್ಕಾಗಲಿ, ನಮ್ಮ ಸಂಸಾರಗಳಿಗಾಗಲಿ, ನಮ್ಮ ಸಂಬಂಧಗಳಿಗಾಗಲಿ ನಾವು ಅಧರ್ಮಿಗಳಾಗಬಾರದು. ನಾವು ಅಸತ್ಯವನ್ನು ನುಡಿಯಬಾರದು. ನಾವು ಅನ್ಯಾಯದ ಮಾರ್ಗಗಳನ್ನು ಅನುಸರಿಸಬಾರದು. ಯಾಕೆಂದರೆ ಕುಟುಂಬಕ್ಕಿಂತ ಧರ್ಮವೇ ದೊಡ್ಡದಾಗಿದೆ. ಕುಟುಂಬ ಅಳಿದರೂ ಕೂಡ ಧರ್ಮ ಉಳಿಯಲೇಬೇಕು. ಧರ್ಮವಂತನಿಗೆ ರಕ್ಷಣೆ ಸಿಗಲೇಬೇಕು. ಪುಣ್ಯವಂತನಾದವನಿಗೆ, ಧರ್ಮವಂತನಾದವನಿಗೆ, ನೀತಿವಂತನಾದವನಿಗೆ ರಕ್ಷಣೆ ಸಿಗಬೇಕು ಎಂದರೆ ಅಧರ್ಮ ಅಳಿಯಬೇಕು. ಅಧರ್ಮ ಅಳಿಯಬೇಕು ಎಂದರೆ ಎಲ್ಲ ಕುಟುಂಬಗಳಿಗಿಂತಲೂ, ಎಲ್ಲ ಸಂಬಂಧಗಳಿಗಿಂತಲೂ, ನಮ್ಮ ಸಂಸಾರಗಳಿಗಿಂತಲೂ ಧರ್ಮವೇ ದೊಡ್ಡದು ಎಂದು ಧರ್ಮವಂತನಾದವನು ಧರ್ಮ ಮಾರ್ಗದಲ್ಲೇ ನಡೆಯಬೇಕು. ಈ ರೀತಿಯಾಗಿ ಎಲ್ಲ ಸಂಬಂಧಗಳಿಗಿಂತ ಸತ್ಯವೇ ದೊಡ್ಡದು, ಎಲ್ಲ ಕುಟುಂಬಗಳಿಗಿಂತ ಧರ್ಮವೇ ದೊಡ್ಡದು, ಎಲ್ಲ ಅನ್ಯಾಯಗಳಿಗಿಂತಲೂ ನ್ಯಾಯವೇ ದೊಡ್ಡದು. ಸತ್ಯ, ನ್ಯಾಯ, ಧರ್ಮ ಮತ್ತು ನೀತಿ ಮಾರ್ಗಗಳನ್ನು ನಾವು ಎಂದಿಗೂ ಬಿಡಬಾರದು. ಮತ್ತು ನಮ್ಮ ಕುಟುಂಬವೇ ಎದುರಾದರೂ ಕೂಡ ನಾವು ಸತ್ಯ, ನ್ಯಾಯ, ಧರ್ಮಗಳನ್ನು ಬಿಡಬಾರದು ಎಂದು ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಹೇಳುತ್ತಾರೆ. ಈ ರೀತಿಯಾಗಿ ಭಗವದ್ಗೀತೆಯ ಮೊದಲನೆಯ ಅಧ್ಯಾಯದಲ್ಲಿ ಧರ್ಮದ ಮಹತ್ವವನ್ನು ಹೇಳಲಾಗಿದೆ ಮತ್ತು ಶ್ರೀಕೃಷ್ಣ ಪರಮಾತ್ಮರು ಧರ್ಮ ಎಂಬ ಪದಕ್ಕೆ ವಿಶೇಷ ಮಹತ್ವವನ್ನು ಕೊಟ್ಟಿರುತ್ತಾರೆ. ಕುರುಕ್ಷೇತ್ರವನ್ನು ಧರ್ಮಭೂಮಿ ಎಂದು ಕರೆಯಲಾಗಿದೆ. ಇದು ಸತ್ಯ ಮತ್ತು ಅಧರ್ಮದ ನಡುವಿನ ಯುದ್ಧವನ್ನು ಸೂಚಿಸುತ್ತದೆ. ಜೀವನದಲ್ಲಿಯೂ ಪ್ರತಿಯೊಬ್ಬರೂ ಕೂಡ ಧರ್ಮ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಸಂದೇಶವನ್ನು ಇಲ್ಲಿ ಕೊಡಲಾಗಿದೆ. ಭಗವದ್ಗೀತೆಯ ಮೊದಲನೆಯ ಅಧ್ಯಾಯದಲ್ಲಿ ಅಹಂಕಾರ ಮತ್ತು ಮೋಹದ ಬಗ್ಗೆಯೂ ಕೂಡ ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಹೇಳುತ್ತಾರೆ. ಅರ್ಜುನನ ದುಃಖಕ್ಕೆ ಪ್ರಮುಖ ಕಾರಣ ಅರ್ಜುನನ ಮೋಹ. ಅವನು ತನ್ನ ಬಂಧುಗಳ ಬಗ್ಗೆ ಅತಿಯಾದ ಆಸಕ್ತಿಯನ್ನು ಹೊಂದಿದ್ದರಿಂದಲೇ ತನ್ನ ಕರ್ತವ್ಯವನ್ನು ಮರೆತು ಬಿಡುತ್ತಾನೆ. ಗೀತೆ ಹೇಳುವುದು ಮೋಹ ಮನಸ್ಸನ್ನು ದುರ್ಬಲಗೊಳಿಸುತ್ತದೆ. ಅತಿಯಾದ ಆಸಕ್ತಿ ನಿರ್ಧಾರಗಳನ್ನು ತಪ್ಪಾಗಿಸುತ್ತದೆ. ಜ್ಞಾನವಿಲ್ಲದ ಕರುಣೆ ದುರ್ಬಲತೆ ಆಗಬಹುದು.
ಇಲ್ಲಿ ಅರ್ಜುನನಿಗೆ ಅವನ ಕುಟುಂಬದ ಮೇಲೆ, ಅವನ ಕುಟುಂಬದ ಸದಸ್ಯರ ಮೇಲೆ ಅಪಾರವಾದ ಮೋಹವಿದುದರಿಂದಲೇ ಅವನು ದುರ್ಬಲಗೊಳ್ಳುತ್ತಾನೆ. ಅವನ ಕೈಗಳು ನಡುಗಲು ಪ್ರಾರಂಭಿಸುತ್ತವೆ, ಅವನ ದೇಹವು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತದೆ, ಏಕೆಂದರೆ ಅವನಲ್ಲಿರುವ ಮೋಹವೇ ಅವನನ್ನು ದುರ್ಬಲಗೊಳಿಸುತ್ತದೆ. ಅರ್ಜುನನು ಮಹಾಪರಾಕ್ರಮಿಯಾದರೂ ಕೂಡ ಆ ಕ್ಷಣಕ್ಕೆ ಅವನು ದುರ್ಬಲ ಮನುಷ್ಯನಾಗಿ ಬದಲಾಗುತ್ತಾನೆ, ಏಕೆಂದರೆ ಅವನ ಮನಸ್ಸಿನಲ್ಲಿದ್ದ ಅವನ ಮೋಹವೇ ಅವನನ್ನು ಅಪಾರವಾಗಿ ದುರ್ಬಲನನ್ನಾಗಿ ಮಾಡುತ್ತದೆ. ಅಂದರೆ ಮೋಹವು ಕೂಡ ನಮ್ಮನ್ನು ದುರ್ಬಲವನ್ನಾಗಿಸುವ ಪ್ರಮುಖವಾದ ಅಂಶವಾಗಿದೆ. ಮತ್ತು ಮೋಹ ಮತ್ತು ಅಹಂಕಾರಗಳು ನಮ್ಮನ್ನು ಯಾವಾಗಲೂ ದುರ್ಬಲಗೊಳಿಸುವುದರಿಂದ ನಾವು ಮೋಹ ಮತ್ತು ಅಹಂಕಾರಗಳನ್ನು ತ್ಯಜಿಸಬೇಕಾಗುತ್ತದೆ. ಮೋಹ ಮತ್ತು ಅಹಂಕಾರಗಳು ನಮ್ಮಲ್ಲಿರುವ ಆತ್ಮಶಕ್ತಿಯನ್ನು ನಾಶ ಮಾಡುತ್ತವೆ. ಮೋಹ ಮತ್ತು ಅಹಂಕಾರಗಳು ಯಾವಾಗಲೂ ನಮ್ಮನ್ನು ಧರ್ಮ ಮಾರ್ಗದಲ್ಲಿ ನಡೆಯುವುದಕ್ಕೆ ಅಡ್ಡಿಪಡಿಸುತ್ತಲೇ ಇರುತ್ತವೆ. ನಾನು ಮತ್ತು ನನ್ನವರು ಎನ್ನುವ ಈ ಮೋಹವೇ ನಮ್ಮನ್ನು ಹಲವಾರು ಬಾರಿ ಅಧರ್ಮಿಗಳನ್ನಾಗಿ, ಅಸತ್ಯವಂತರನ್ನಾಗಿ ಮಾಡುತ್ತವೆ. ಆದುದರಿಂದ ಧರ್ಮವಂತನಾದವನು, ಸತ್ಯವಂತನಾದವನು ಈ ಮೋಹ ಮತ್ತು ಅಹಂಕಾರಗಳನ್ನು ತ್ಯಜಿಸಬೇಕಾಗುತ್ತದೆ. ಮೋಹ ಮತ್ತು ಅಹಂಕಾರಗಳಿಂದ ಮುಕ್ತನಾದರೆ ಮಾತ್ರ ಅವನು ಧರ್ಮವಂತನಾಗಿ ಬಾಳಲು ಸಾಧ್ಯವಾಗುತ್ತದೆ. ನಮ್ಮಲ್ಲಿರುವ ಮೋಹ ಮತ್ತು ಅಹಂಕಾರಗಳೇ ನಮ್ಮ ದೊಡ್ಡ ಶತ್ರುಗಳಾಗಿವೆ. ಈ ಮೋಹ ಮತ್ತು ಅಹಂಕಾರಗಳು ನಮಗೆ ಗೊತ್ತಿಲ್ಲದಂತೆ ನಮ್ಮನ್ನು ಸರ್ವನಾಶವನ್ನಾಗಿಸುತ್ತವೆ. ಮತ್ತು ಯಾರು ಮೋಹ ಮತ್ತು ಅಹಂಕಾರಗಳಿಂದ ಕೂಡಿರುತ್ತಾರೋ ಅವರು ಎಂದಿಗೂ ಕೂಡ ಧರ್ಮವಂತರಾಗಿ ಬಾಳಲು ಸಾಧ್ಯವಿಲ್ಲ. ಮತ್ತು ಈ ಮೋಹ ಮತ್ತು ಅಹಂಕಾರಗಳು ಮನುಷ್ಯನನ್ನು ಯಾವಾಗಲೂ ಕೂಡ ಅಧರ್ಮ ಮಾರ್ಗಕ್ಕೆ ತಳ್ಳಿಬಿಡುತ್ತವೆ. ಈ ಕಾರಣದಿಂದ ಅರ್ಜುನನು ನಾನು, ನನ್ನವರು, ನನ್ನ ಗುರುಗಳು, ನನ್ನ ತಾತ ಈ ರೀತಿಯ ಎಲ್ಲ ಮೋಹಗಳಿಂದ ನೀನು ಈ ಕ್ಷಣದಲ್ಲಿ ಮುಕ್ತನಾಗಬೇಕು ಎಂದು ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮರು ಉಪದೇಶವನ್ನು ಹೇಳುತ್ತಾರೆ. ಆತ್ಮೀಯರೇ, ಭಗವದ್ಗೀತೆಯ ಮೊದಲನೆಯ ಅಧ್ಯಾಯವಾದ ಅರ್ಜುನನ ವಿಷಾದ ಯೋಗ ಇದನ್ನು ಮುಂದಿನ ಭಾಗದಲ್ಲಿ ಮುಂದುವರಿಸುತ್ತೇನೆ.